ಈ ವೇದಿಕೆಗೆ ಪ್ರಕಾಶ್ ಅವರವರು ನಾಗೇಂದ್ರನವರು ಇರ್ತಿದ್ದಂಗೆ ತುಂಬಾ ನಂದಿದೆ. ಅಣ್ಣ ದೊಡ್ಡವರು ಅನ್ನೋದಕ್ಕನ್ನ ಶಿಸ್ತು ಪಾಲನೆ ಅನ್ನೋದು ಫಸ್ಟ್ ಪಾಯಿಂಟ್ ಪವನ್ ಕಲ್ಯಾಣ್ ಈ ದಿವಸ ನಾವು ಸೇರಿರೋ 15 ಡೇಸ್ ಆದವು ಔಟ್ ಸೈಡ್ ಮೇಲೆ ನಿಮ್ ಗೌರವಕ್ಕೆ ಆಗಬಹುದು. ನಮ್ಮಲ್ಲಿ ಶಿಸ್ತುಗಳಿದೆ. ಪವನ್ ಕಲ್ಯಾಣ್ ಬಗ್ಗೆ ನೀವು ಮಾತಾಡೋದಾಗಿ ಕಾರ್ಯಕ್ರಮ ಮಾತಾಡೋದಾಗಿ ತಪ್ಪ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಯಾವುದೇ ಕಾರಣಕ್ಕೂ ಪಕ್ಷಕ್ಕೆ ನಾವು ಸೇರ್ಪಡೆ ಆಗಿದ್ದೀವಿ ಅಂದ್ರೆ ನಾನು ಒಬ್ಬ ಕಾರ್ಯಕರ್ತನಾಗಿ ತಂದಿದ್ದೀನಿ. ಎಲ್ಲರೂ ಸುಮಾರು ಹಲವಾರು ಪಕ್ಷಗಳಲ್ಲಿ ಕೆಲಸ ಮಾಡಿದ್ದೀರಾ, MLA ಆಗಿದ್ದೀರಾ, MP ಆಗಿರ್ಬೋದು, ಕಾರ್ಪೊರೇಟ್ ಲೆವೆಲ್ ಇರ್ಬೋದು. ಆದ್ರೆ ಜನಸೇನಾ ಪಕ್ಷಕ್ಕೆ ಕಾರ್ಯಕರ್ತರು ಕೊಡೋ ಬೆಲೆ ನಮ್ಮ ಪವನ್ ಕಲ್ಯಾಣ್ ಅವರು ಯಾರಿಗೂ ಕೊಡಲ್ಲ. ಆ ನಂಬಿಕೆ ಮೇಲೆ ಏನೇ ಆಗಲಿ ನಾವು ಕಾರ್ಯಕರ್ತರ ಕೆಲಸ ಮಾಡ್ತೀವಿ. ಕಾರ್ಯಕರ್ತರ ಬೆಲೆ ಇಲ್ದಿರೋ ಜಾಗಕ್ಕೆ ಯಾರ ಕದ್ರೂ ನಾವು ಬರಲ್ಲ. ಏನಕ್ಕೆ ಮಾತು ನಿಮ್ಗೆ ಹೇಳ್ತಾ ಇದ್ವಿ, ನಮ್ಮ ಅಣ್ಣವರು ನಮ್ಗೆ ತುಂಬಾ ಬುದ್ಧಿವಾದಗಳಿದ್ದಾರೆ. ಅಕ್ಕ ಅವ್ರ ವಯಸ್ಸಾಯ್ತಲ್ಲ ಬಂದು ಅವರು ಮೀಟ್ ಮಾಡಿ ಹೇಳಿದ್ದಾರೆ. ಏನ್ ಅಖಿಲ ಕರ್ನಾಟಕ ಅಭಿಮಾನಿ ಸಂಘದಲ್ಲಿ ನಾನು ಸೇರ್ಪಡೆ ಆದಾಗ ಮತ್ತು ಬಿಜೆಪಿ OBC ಅಧ್ಯಕ್ಷ ಬಿಜೆಪಿ ಇದ್ದೇನೆ ಕೋಲಾರ. ಅಲ್ಲಿ ಕಾರ್ಯಕರ್ತರಿಗೆ ಹೆಂಗೆ ಅಂದ್ರೆ ನಿಮ್ಗೂ ಗೊತ್ತು, ಪಕ್ಷಗಳ ದುಡ್ಡು ಇದ್ರೆ ಫಂಕ್ಷನಲ್ ಬಂದ್ರೆ ಇದೆ ಎಕ್ಸ್ಪೆಕ್ಟೆಡ್. ಕಾರ್ಯಕರ್ತರುಗಳು ಜನ ಎತ್ಕೊಂತೀವಿ, ಟೈಟ್ ಹಾಕ್ತಿವಿ, ಬೋಳಾಕ್ತಿವಿ. ಇಲ್ಲಿ ನೋಡ್ತಾ ಇದೆ ಏನೋ ಬದಲಾವಣೆ ಕಾಣಿಸ್ತಾ ಇದೆ. ಆ ಬದಲಾವಣೆ ನೀವೆಲ್ಲ ತರಿಸ್ತೀರಿ ಅಂತ ಒಂದು ನಂಬಿಕೆ ಮೇಲೆ ಒಂದು ಸ್ಟೇಜ್ ಮಾತಾಡ್ತಾರೆ. ಅವ್ನು ನಮ್ಗೆ ಮಾರ್ಗದರ್ಶನ ಒಂದೇ. ಇಡೀ ಕರ್ನಾಟಕದಲ್ಲಿ ಜನಸೇವೆ ಬರ್ಬೇಕಂದ್ರೆ ಕಾರ್ಯಕರ್ತರಿಗೆ ಬೆಲೆ ಕೊಡೋ ಒಂದು ಸ್ಟೇಜ್ ಕಾರ್ಯಕ್ರಮ ಮಾಡೋಂಗಿದ್ರೆ ದಯವಿಟ್ಟು ಯಾರೇ ಆಗಿ ಮಾಡಿ, ನಾವು ಬರಕ್ ಸಿದ್ಧವಾಗಿದ್ದೀವಿ. ಯಾರು ಉದ್ದೇಶ ಪೂರ್ವಕ ಮಾತಾಡ್ತಾ ಇಲ್ಲ, ಬೇಜಾರ್ ಮಾಡ್ಕೋಬೇಡಿ. ಒಂದು ದೊಡ್ಡವ್ರು ನೀವು ಕೂತಿದ್ದೀರಾ, ಎಲ್ಲಾನು ಆಹ್ವಾನ ಮಾಡಿ ಒಂದು ಪಕ್ಷದ ಬಗ್ಗೆ ನೀವು ಇಂಟೆನ್ಷನ್ ಮಾಡಿದಾಗ ಅದನ್ನು ಕೇಳಕ್ ಪೇಷನ್ಸ್ ಇಲ್ಲ ಅಂದಾಗ ದಯವಿಟ್ಟು ಅವನ್ನೆಲ್ಲ ಟರ್ಮಿನೇಟ್ ಮಾಡಿ. 2014 ಅಲ್ಲಿ ಜನಸೇನಾ ಪಾರ್ಟಿ ನಮ್ಮ ಪವನ್ ಕಲ್ಯಾಣ್ ಮಾಡಿದಾಗ 19 ನಲ್ಲಿ ಸೋತ್ ಹೋಗಿದ್ದ ಕಾರಣ ಈ ತರ ಸಿಚುವೇಶನ್ ಅವ್ರು ಗೊತ್ತಿರ್ಲಿಲ್ಲ. ಆಮೇಲೆ 19ರಲ್ಲಿ ಅವರು ಸ್ವಲ್ಪ ಮನ್ಸಿಗೆ ತಗೊಂಡು ಸೀರಿಯಸ್ ತಗೊಂಡಿದ ಮೇಲೆ ಕಾರ್ಯಕರ್ತನ ಹೆಂಗ್ ಬೆಳೆಸ್ಕೊಡ್ಬೇಕು, ಲೀಡರ್ಸ್ ಹೆಂಗ್ ಬೆಳೆಸ್ಕೊಡ್ಬೇಕು, ದುಡ್ಡಿರೋರು ಹೆಂಗ್ ಬೆಳೆಸ್ಕೋಬೇಕು, ಬರೀ ಮಾತಾಡೋರು ಹೆಂಗ್ ಬೆಳೆಸ್ಕೋಬೇಕು, ಬಿಲ್ಡಪ್ ಕೊಡೋರು ಹೆಂಗ್ ಎಲ್ಲ ನೋಡ್ಬಿಟ್ಟು ನಾವು ಅದಕ್ಕೆ 2024 ಗೆದ್ರು 5 ವರ್ಷ. ಇವಾಗ 28ಗೆ ರೀಚ್ ಆಗ್ಬೇಕಂದ್ರೆ ಒಂದೇ ಒಂದು MLA MP ಇನ್ನ ಪಕ್ಷಕ್ಕೆ ಬಂದಿಲ್ಲ. ಜನಸೇನೆ ಕರ್ನಾಟಕ ಬಂದಿದೆ, ಸಂತೋಷ ಪಡ್ತೀವಿ. ನೀವೆಲ್ಲ ಬೇರೆ ಬೇರೆ ಪಕ್ಷದಲ್ಲಿ ಕೆಲಸ ಮಾಡಿ ಈ ಪಕ್ಷನ ಇಷ್ಟಪಟ್ಟು ಇದೆಲ್ಲ ಬನ್ನಿಪ್ಪ ನಾವು ನಿಮ್ಗೆ ಸಪೋರ್ಟ್ ಇರ್ತೀವಿ ಅಂದ್ರೆ, ನಮ್ಮ ಅಪ್ಪಾಜಿ ಸುಮಾರು ಹಾಸ್ಟೆಲಲ್ಲಿ ನಮ್ಮ ತಂಗಿ ಎಲ್ಲ ಓದಿಸಿದ್ವಿ ಚಾಮರಾಜಪೇಟೆಯಲ್ಲಿ. ನಮ್ಮ ದೊಡ್ಡಪ್ಪ ಬಂದ ತಿಪ್ಪಯ್ಯ, ನಿಮಗೂ ಗೊತ್ತಿರ್ಬೇಕು, ಆಕಾಶ ಅವರೆಲ್ಲ. ಇಲ್ಲಿ ಏನಾಗ್ತದೆ ಅಂದ್ರೆ, ನಾನು ಇರೋದು ಏನಕ್ಕೆ ಈ ತರ ಹೇಳ್ತಾ ಇದ್ದೆ ಅಂದ್ರೆ, ಪವನ್ ಕಲ್ಯಾಣ್ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಆಲ್ಮೋಸ್ಟ್ ಅವಾಗಲೇ ಡಾಕ್ಟರ್ ಸರ್ ಹೇಳಿದ್ರು, ಪವನ್ ಕಲ್ಯಾಣ್ ಬಗ್ಗೆ ಹಿಸ್ಟ್ರಿ ಕ್ರಿಯೇಟ್ ಆಗಿ ಇಂಡಿಯಾದಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ. ಅವರು ಸಿದ್ಧಾಂತ ತಿಳ್ಕೊಂಡು ಮಾಡೋರು ಕಾರ್ಯಕರ್ತರು ಬೇಕು. ಆ ಕಾರ್ಯಕರ್ತ ನೀವೆಲ್ಲೇ ಇರ್ಲಿ, ನಾವೇನೇ ಇರ್ಲಿ, ನಿಮ್ಗೆ ಅಗೌರವ ತರ ಸ್ವಭಾವಗಳಲ್ಲಿ ಈ ತರ ಎಲ್ಲ ಸ್ವಲ್ಪ ಕಂಡೀಷನ್ಸ್ ಮಾಡಿ ನೆಕ್ಸ್ಟ್ ಪ್ರೋಗ್ರಾಮ್ ಮಾಡಿ ಸಜೆಷನ್ ಹಾಕೋಬೇಡಿ. ಒಬ್ಬ ಕಾರ್ಯಕರ್ತನ ತರ ಹೇಳ್ತಾ ಇದೀನಿ, ಏನಾದ್ರು ತಪ್ಪಿದೆ ಕ್ಷಮಿಸ್ಬೇಡಿ. ಆಮೇಲೆ ಎಲ್ಲಾ ಡಿಸ್ಟ್ರಿಕ್ಟ್ ಅವ್ರಿಗೂ ಅಷ್ಟೇ, ಕರ್ನಾಟಕದಲ್ಲಿ ನಾವೆಲ್ಲಿದ್ದೇನು ಕರ್ನಾಟಕನೇ, ಕೋಲಾರ ಆಗಿರ್ಬೋದು, ಚಿಂತಾಮಣಿ ಆಗಿರ್ಬೋದು, ಬೆಂಗಳೂರು ಆಗ್ಬೋದು, ತುಮಕೂರು ಆಗ್ಬೋದು, ಮಂಡ್ಯ ಆಗಿರ್ಬೋದು, ಎಲ್ಲ ನಮ್ಮನ್ನ ಗುರುತಿಸಿದ್ದೇವೆ ಅಂತ. ಈ ಜನಸೇನೆ ಪಾರ್ಟಿ ಒಬ್ಬ ಕಾರ್ಯಕರ್ತನ ಗುರುತಿಸಿದಾಗ ಅವ್ರಿಗೆ ನಾವು ಬೆಲೆ ಕೊಟ್ಟಿಲ್ಲ ಅಂದ್ರೆ ನಮ್ಮನೆ ಒಂದ್ ಬೇರೆಯವ್ರಿಗೆ ಯಾರೋ ಮಾಡ್ದಂಗಿರುತ್ತೆ. ಅಮ್ಮ ಹೇಳ್ದಂಗೆ, ಅಮ್ಮ ಹತ್ರ ನಾನು ತುಂಬಾ ಕಲ್ತಿದ್ದೀನಿ. ನನ್ನ ಅಮ್ಮ ಹೇಳ್ತಾರೆ ಬಾರೋ ಮುಂದಕ್ಕೆ ಬಾರೋ ಅಂತಾರೆ. ನಾವೇನೆಲ್ಲ ಮಾತಾಡಿದ್ರೆ ಮಿಸ್ಗೈಡ್ ಮಾಡ್ಕೊಳ್ತಾರೆ, ಏಕವಚನ ಮಾತಾಡ್ಬೇಡ ಅಂತಾರೆ. ಇಲ್ಲಿ ನೋಡೋದಕ್ಕ ಯಾಕಂದ್ರೆ ನಾವು ಬೇರೆ ಬೇರೆ ರಾಜಕೀಯದಲ್ಲಿ ಮಾಡಿದೀವಿ. ಅಲ್ಲಿ ಕಾರ್ಯಕರ್ತರಿಗೆ ಬೆಳೆಯೋದಕ್ಕೆ ನಾವು ಜನಸೇನೆಗೆ ಬಂದಿದ್ದೀವಿ. ನಿಮ್ಗೂ ಗೊತ್ತು, ದಯವಿಟ್ಟು ಕಾರ್ಯಕರ್ತನ ಕಂಡೀಷನ್ಸ್ ತಗೊಂಡು ಲೀಡರ್ಸ್ ನ ಯಾವ ತರ ಮೈಂಟೈನ್ ಮಾಡ್ಬೇಕು ಅನ್ನೋದು ಇಂಪಾರ್ಟೆನ್ಸ್ ಆಗುತ್ತೆ. ಇವಾಗ ಇಲ್ಲೆಲ್ಲ ಬಂದಿರೋದು ಅವಾಗ ಎಲ್ಲರೂ ಹೇಳಿದ್ರು,
ಒಬ್ಬರು 1000 ಜನ ಸಮಾನ ಅಲ್ಲ, 500 ಜನ ಹೋಗ್ಬಿಟ್ರೆ 5,000 ಜನ ಹೋಗ್ಬಿಟ್ರೆ ಇದು ಸ್ವಲ್ಪ ಹೊತ್ತಾದ್ರೆ ಈಗ ಹೋಗ್ಬಿಟ್ರು. ಇದು ನಿಜ. ಇದು ಸಿದ್ಧಾಂತಗಳಿಗೆ ಫಸ್ಟ್ ಫಾಲ್ಟ್. ಇವತ್ತಕ್ಕೆ ನಾನು ಬಂದು ಹೇಗೆ ಈ ತರ ಮಾತಾಡ್ತಾ ಇದ್ದಾರೆ, ನಾನು ಕಸ್ಬಿಟ್ಟು ಅಲ್ಲಂಬೇಡಿ, ಒಂದು ಮಗು ತರ ಕೇಳ್ಕೊಂತದ್ದು. ಯಾಕಂದ್ರೆ ಎಲ್ಲಾ ಪಕ್ಷದಲ್ಲಿ ನಾವು ಮಾಡಿದ್ವಿ. ಅಮ್ಮ ಅವರು ಎಲ್ಲೆಲ್ಲೋ ಬರ್ತಾರೆ, ಎಲ್ಲಿ ಅನಂತಪುರ ಹೋಗಿ ಎಲ್ಲ ಹೋಗ್ತೀವಿ. ಏನಂದ್ರೆ ಅಲ್ಲಿ ಸಿದ್ಧಾಂತಕ್ಕೆ ಇಷ್ಟಪಟ್ಟು ನಾವು ನಿಮ್ ಜೊತೆ ಇರ್ತೀವಿ. ನಾನು ಫಸ್ಟ್ ದಿನ ಕೇಳಿದೆ, ನಮ್ಮ ಕರ್ನಾಟಕದಲ್ಲಿ ಲೀಡ್ ಯಾರ್ರಿ ಆಂಧ್ರದಲ್ಲಿ ಕೇಳಿದೆ. ನಾವು ಅಲ್ಲಿ ಬರಕ್ ಆಗಲ್ಲ ಸ್ವಾಮಿ, ಯಾರು ಹೇಳಿ ನಮ್ಗೆ. ಅನಂತಪುರ ಇದೆ, ತಡ್ಕೊ ಬರ್ತೀವಿ. ಇವಾಗ ಪಕ್ಷ ಅಂತ ಹೇಳ್ತೀರಾ, ಇಷ್ಟು ದಿನ ನಾವು ಸಂಘಟನೆಗಳ ಕೆಲಸ ಮಾಡ್ಕೊಂಡು ಜೋರ್ ಮಾಡ್ತಾ ಇದೀವಿ. ಇವಾಗ ಪಕ್ಷ ಅಂತ ಬಂದಿದೆ. ಪಕ್ಷ ಅಂತ ಬಂದ್ಮೇಲೆ ಬೇರೆ ಪಕ್ಷ ದುಶ್ಮನ್ಸ್ ಆಗ್ತಾರೆ. ನಮ್ಗೆ ಏನೇನು ಹೆಚ್ಚು ಕಮ್ಮಿ ಅಲ್ಲ ಯಾರನ್ನ ಇದೊಂದು ಪಾಯಿಂಟ್ ವೈಸ್ ಮಾಡ್ಕೊಂಡು ನೀವು ದೊಡ್ಡವರ ಹತ್ರ ಮಾತಾಡಿ ಒಂದು ಒಳ್ಳೆ ಒಂದು ಪೊಸಿಷನ್ ತಗೊಂಡು ನಿಮ್ಗೆ ದೇವರು ಪವನ್ ಕಲ್ಯಾಣ್ ಸರ್ ಒಳ್ಳೆ ಪೋಸ್ಟಿಂಗ್ ಕೊಟ್ಟು ಈ ತರ ನಿಮ್ ಇನ್ಚಾರ್ಜ್ ಅಂದ್ರೆ ನಿಮ್ಮಂತ ದೊಡ್ಡವ್ರ ಕೆಳಗಡೆ ನರಸಿಂಹಣ್ಣ ಅನ್ನೋದಂತ ದೊಡ್ಡ ಜೊತೆಲೆಲ್ಲ ಕೆಲಸ ಮಾಡಬೇಕು. ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡಿ ಬೆಳೆದಿದ್ದೀನಿ. ಯಾವುದೇ ಕಾರಣಕ್ಕೂ ಎಲ್ಲರೂ ಮೈಂಡಲ್ಲಿ ಇಟ್ಕೊಳ್ಳಿ, ಎಲ್ಲರೂ ಕಾರ್ಯಕರ್ತರಾಗಿ ಕೆಲಸ ಮಾಡಿ. ಲೀಡರ್ಸ್ ಹಾಕ್ಬೇಕು ಅಂದ್ರೆ ದೇವರಾಜ ಜನಶೇಷ ಪಕ್ಷದಲ್ಲಿ ಆಗಲ್ಲ. ಕಾರ್ಯಕರ್ತ ಕೆಲಸ ಮಾಡಿದ್ರೆ ಅವರೇ ಲೀಡರ್ ಮಾಡ್ತಾರೆ. ಇದು ನಾನೊಂದು ದೊಡ್ಡ ಅಭಿಮಾನದಿಂದ ಹೇಳ್ತಾ ಇದೀನಿ. ನನ್ಗೆ ಗೊತ್ತಿರೋಂಗೆ ದೊಡ್ಡ ಸಮೂಹದಲ್ಲಿ ಹೇಳ್ತಾ ಇದೀನಿ. ದಯವಿಟ್ಟು ಏನೇನ ತಪ್ಪಿದ್ರೆ ಕ್ಷಮಿಸ್ಬಿಡಿ. ಜೈ ಜನಸೇನಾ, ಜೈ ಜನಸೇನಾ, ಜೈ ಜನಸೇನಾ.